ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿಗಳು ಅವ್ರ ಜಿಲ್ಲೆ ಅದು. ಆಮೇಲೆ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ರೈತರನ್ನೆಲ್ಲ ವಿಶ್ವಾಸ ತಗೊಂಡು ಮಾಡಬೇಕನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಸರ್ಕಾರ ಏನೋ ರಚನೆ ಆಯಿತು, 13 ಜನ ಸಚಿವರು ಆದರು, 20 ಜನ ಇನ್ನೂ ಸಂಪುಟ ವಿಸ್ತರಣೆ ಆಗಿಲ್ಲ. ಇದರ ಜೊತೆಗೆ ಈ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಡೈರೆಕ್ಟರ್ ಮಾಡಲೇ ಇಲ್ಲ ಅಂತೇಳಿ ಲೀಸ್ಟ್ ಆಗಿ ಇದಾದರೂ ಕೂಡ 1 ವರ್ಷ ಆಯಿತು. ಇಲ್ಲಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಈಗ ನಾವು ಚುನಾವಣೆಗೆ ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಹೊಟ್ಟಿದ್ದಾರೆ. ಇಲ್ಲ, ಮೊನ್ನೆ ನಮ್ಮ ಅಧಿಕಾರ ಸ್ವೀಕಾರ ಸಮಾರಂಭ ನೋಡಿದ್ರಿ ನೀವು. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಅದು ರಾಜ್ಯದ ಯಾವುದೇ ಪಕ್ಷದ ಅಧ್ಯಕ್ಷರು ಅಷ್ಟೊಂದು ಜನಸಂಖ್ಯೆ, ಅಷ್ಟೊಂದು ಜನಸ್ತೋಮದ ಮಧ್ಯೆ ಅಧಿಕಾರ ಸ್ವೀಕಾರ ಮಾಡಿದಂಥ ಕಾರ್ಯಕ್ರಮದ ಉದಾಹರಣೆ ಇಲ್ಲ. ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ ಡೈನಾಮಿಕ್ ಅಧ್ಯಕ್ಷರು BK ಹರಿಪ್ರಸಾದ್ ರವರು ಅಲ್ಲೇ ಹೇಳಿದರು, ಮೊದಲು ಕಾರ್ಯಕರ್ತರಿಗೆ ಮೊದಲು ನಾವು ಸ್ಥಾನಮಾನವನ್ನು ಕೊಡಬೇಕು. ಕೂಡಲೇ ಯಾರ್ಯಾರು 2-3 ವರ್ಷ ಆಗಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಡಿ, ಉಳಿದ ಹುದ್ದೆಗಳನ್ನು ಕೂಡಲೇ ತುಂಬಿ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅದರಿಂದ ಈಗ ಅವ್ರು ಬಂದಿರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲಿ ಅವೆಲ್ಲವೂ ಕೂಡ ಆಗ್ತವೆ. ಯಾಕಂದ್ರೆ ಪರಮೇಶ್ವರ್ ಕಮಿಟಿ ಮಾಡಿದ್ರು, ಅದಕ್ಕೇನೆ ಹೌದು 700-800 ಜನ ಪಟ್ಟಿ ಕೂಡ ಮಾಡಿಕೊಟ್ಟಿದ್ರು. ಆದ್ರೆ ಅದು ಕೊಟ್ಟು 6 ತಿಂಗಳಾದ್ರೂ ಆಗಿಲ್ಲ. ಅದೇ ಏನೋ ಕಾರಣದಿಂದ ಆಗಿಲ್ಲ. ಈಗ ನಮ್ಮ ಹೈಕಮಾಂಡ್ ಬಹಳ ಸ್ಪೀಡ್ ಇದೆ, ನೀವು ನೋಡಿದಿರಿ. ಮುಖ್ಯಮಂತ್ರಿಗಳು ರಾಜೀನಾಮೆ ತಗೊಂಡ್ರು, ಮುಖ್ಯಮಂತ್ರಿಗಳನ್ನ ಮಾಡಿದ್ರು. ಯಾರಿಗೆ ಗೊತ್ತಿಲ್ಲದಂಗೆ ಇಮಿಡಿಯೇಟ್ ಆಗಿ KPCC ಅಧ್ಯಕ್ಷರು ನೇಮಕ ಮಾಡಿದ್ರು. ಆಮೇಲೆ ರಾಜ್ಯಸಭೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರು, MLCಗಳ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಿದ್ರು. ಹೀಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೈಕಮಾಂಡ್ ನಿರ್ವಹಿಸ್ತಾ ಇದೆ. ಕೂಡಲೇ ನಮ್ಮ ಕಾರ್ಯಕರ್ತರು ಬಹಳ ನಮಗೆ ಮುಖ್ಯ. ಈಗ ಸರ್ಕಾರ ತರೋರು ಅವರೇ, ಆಮೇಲೆ ನಮ್ಮನ್ನೆಲ್ಲ ಮಂತ್ರಿಗಳನ್ನು ಮಾಡೋರು ಅವರೇ, MLAಗಳು ಮಾಡೋರು ಅವರೇ. ಅವರಿಗೂ ಕೂಡ ಅಧಿಕಾರದ ಹಂಚಿಕೆ ಆಗಬೇಕು ಅನ್ನೋದು. ಈಗ ಕಾರ್ಯಾಧ್ಯಕ್ಷರ ಬದಲಾವಣೆ, ಪದಾಧಿಕಾರಿಗಳ ಬದಲಾವಣೆ, ಜಿಲ್ಲಾಧ್ಯಕ್ಷರ ಬದಲಾವಣೆ ಈಗ ಮಾಡ್ತಾರೆ ಅಂತೇಳಿ ಈಗಾಗಲೇ ಚರ್ಚೆ ಶುರುವಾಗಿದೆ. ಆಂಜನೇಯ ಅವರು ಕೂಡ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರೆಡಿ ಇದ್ದಾರೆ.